ಇನ್ನೂ ಆಡ್ಬೋತಾ ಇದ್ದು ಸ್ವಲ್ಪ ಹೇಳಿ ಇರಲಿ ಸರ್ ಸಾಕು ನನಗೆ ಒಂದು ದಾಖಲಾಗುತ್ತಲ್ಲ ನೀವು ಆಡಿದ್ರಿ ಅಂತ ಸಂತೋಷ ಅದು. ದೇವ ಏನೋ ಒಂದು ಆಡಬೇಕನ್ನೋ ಉತ್ಸಾಹ ಅಲ್ವಾ ಅದಿದೆಯಲ್ಲ ನಿಮ್ಗೆ ನೋಡಿ ಎಕ್ಕಾಕಿ ಕಲೆ ಎಳಿತಾ ಇರುತ್ತೆ. ಆಗದೆ ಇದ್ರೂ ಆಡಬೇಕು ಅನ್ಸುತ್ತೆ. ಆಡಬೇಕು. 75 ವರ್ಷ ಆದ್ರೂ ಅಲ್ವಾ? 75 ವರ್ಷ. ಇನ್ನೂ ಒಂದು 10 ವರ್ಷ ನಾನು ಆ ವೇದಿಕೆಯಲ್ಲಿ ಕಂಸಾಳೆನ ಆಡಬೇಕು. ಆ ಮಾದಪ್ಪನ ಪಾದನ ನೆನೆಬೇಕು. ನನ್ನ ಆಯುಸ್ಸಲ್ಲಿ 20 ವರ್ಷ ನಿಮಗೆ ಕೊಡಲಿ ಮಾದಪ್ಪ. ನೀವು ಇನ್ನೂ ಚೆನ್ನಾಗಿ ಆರಾಮಾಗಿರಿ, ನಮ್ಮ ನಡುವೆ ಆಡ್ತಾಯಿರಿ. ಇರಲಿ, ನೀವು ಚೆನ್ನಾಗಿರಬೇಕು, ನಿಮ್ಮ ಸಂಸಾರನೂ ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರಿಗೆ ಅದು ಪರದೆ ಮೇಲೆ ಒಂದು ತೋರ್ಸೋಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ. ಆನುಮಲೆ ಅದುಕಾರ ಗುಂಜುಮಲೆ ಗುರುಕಾರ. ಸರ್, ಆ ವಿಷಯ ಹೇಳಬೇಕಾದ್ರೆ ನಾನು ನಿಮ್ಮ ಅದು ಕಲಾವಿದರಾಗಿ ಒಬ್ಬ ಪ್ರಖ್ಯಾತ ಕಂಸಾಳೆ ಕಲಾವಿದರಾಗಿ ರವಿಚಂದ್ರ ಅವ್ರನ್ನ ಒಂದು ಸಪರೇಟಾಗಿ ಸಂದರ್ಶನವನ್ನು ಮಾಡಬೇಕು. ಆದರೆ ಈ ಒಂದು ವಿಶೇಷವಾದ ಸಂಚಿಕೆ ತಮ್ಮ ತಾತನವರು ಪ್ರಸಿದ್ಧ ಜಾನಪದ ಕಂಸಾಳೆ ಕಲಾವಿದರು ಕಂಸಾಳೆ ಮಹಾದೇವಯ್ಯನವರ ಬಗ್ಗೆ ಮಾಡ್ತಿರೋದ್ರಿಂದ ಅವರ ಮೊಮ್ಮಗಾಗಿ ತಾವು ತಾತನ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಸರ್, ನಮ್ಮ ತಾತ ಅವರು ಮೂಲತಃ ನಮ್ಮ ಮನೆತನ ಕಂಸಾಳೆ ಮನೆತನ. ವರ್ಕುಡ್ ನಂಜಯ್ಯ ಅನ್ನೋರು ನಮ್ಮ ತಾತ ಅವ್ರ ತಂದೆ, ಮುತ್ತಾತ ಅವರು. ಅವ್ರೇ ಕಂಸಾಳೆ ಮಾಡ್ತಿದ್ರು, ಹಾಡುಗಾರಿಕೆ ಆಡ್ತಿದ್ರು. ಅದು ನಾನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡಿರೋದು ಊರಿನಲ್ಲಿ. ವರ್ಕುಡ್ ನಂಜಯ್ಯನವರು ಹಾಗೂ ನಮ್ಮ ತಾತ ಅವರಾದಂಥ ಕಂಸಾಳೆ ಮಹಾದೇವಯ್ಯನವರು, ಅವರು ಮೂಲತಃ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಹೋದ್ರು. ಅವರು ಬೇರೆ ಬೇರೆ ಕಡೆ ಎಲ್ಲ ಕಲಿತು ಒಂದು ದಿನ ನಂಜನಗೂಡಲ್ಲಿ ಸಿಕ್ಕಿದಾಗ ಪುನಃ ಅವರು ಮನೆಗೆ ಬಂದು ಇಲ್ಲೇ ಆದಂಥ ಅವ್ರ ಸಂಗಡಿಗರು ಅಂದರೆ ಅವ್ರ ಜೊತೆ ಇದ್ದಂಥ ಅವರೆಲ್ಲರೂ ಇವಾಗೆಲ್ಲ ಕಾಲ ತೀರೋಗ್ಬಿಟ್ಟಿದ್ದಾರೆ. ಅವ್ರ ಶಿಶುವಿರಲ್ಲೂ ಅವ್ರುಗಳೆಲ್ಲರೂ ಮೂಲತಃ ಒಂದು ಕತೆ ಮಾಡಬೇಕು ಅಂದರೆ ಎಲ್ಲ ಒಂದು 7 ದಿನ 10 ದಿನ ಈ ರೀತಿ ಕತೆಗಳು ಮಾಡ್ತಿದ್ದಂಥವ್ರು. ಅವರು ಒಂದು ಕತೆ ಶುರು ಮಾಡಿದ್ರೆ ಇವಾಗ ಒಂದು ಚೆನ್ನಿಗ್ರಾಮ್ ಒಂದು, ಇಲ್ಲ ಅಂದರೆ ಶರಣಶಂಕಮ್ ಒಂದು, ಇಲ್ಲ ಮಲೆ ಮಹದೇಶ್ವರ ಬೆಳೆದಂಥ ಸಾಲು, ಇಂಥದ್ನೆಲ್ಲನೂ ಅವರು ದಿನಗಟ್ಟಲೆ ಆಡ್ತಿದ್ದಂಥವ್ರು. ನಾನು ಕಣ್ಮುಂದೆ ಒಂದ್ಸತಿ ನೋಡಿದ್ದೀನಿ ಚಿಕ್ಕವನವಾಗ ನಾನು. ಅವಾಗ ನಮ್ಮ ತಾತ ಅವ್ರಿಗೆ ಸ್ವಲ್ಪ ಏಜ್ ಆಗಿತ್ತು. ಅಂದರೆ ಅವ್ರ ಹಿನ್ನೆಲೆ ಅಂದರೆ ಅವ್ರ ಶಿಷ್ಯದಿರಿದ್ರಲ್ಲ, ಅವರೆಲ್ಲರೂ ನನಗೆ ಗೊತ್ತಿರಂಗೆ ಮತ್ತು ಅಲ್ಲಿ ಏರಿಯಾದಲ್ಲಿ ಕರ್ಸ ಆಡಿಸ್ತಾ ಇದ್ರಲ್ಲ, ಅವಾಗ ಈ ಗಂಗಮ್ಮನ ಕುಣಿಸೋರು, ಅವಾಗೆಲ್ಲನೂ ಕತೆ ಮಾಡಿಸೋರು. ಮತ್ತು ಈ ಊರಲ್ಲೆಲ್ಲ ಕತೆಗೆ ಹೋಗೋರು. ಮತ್ತು ಈ ಸಂಕ್ರಾಂತಿ ಟೈಮ್ನಲ್ಲಿ ಇಂಥ ಸಮಯದಲ್ಲೆಲ್ಲ ಹೋದಾಗ ಕೆಲವು ಕಡೆ ಎಲ್ಲ ನಾನು ಆ ಜಾಗದಲ್ಲಿ ಓಡಾಡಿರೋದ್ರಿಂದ ನನಗೆ ಸ್ವಲ್ಪ ಅಲ್ಲಿ ಅವ್ರು ಹೇಳಿರೋದ್ರಿಂದ ಅದು ನನಗೊಂದು ಸ್ವಲ್ಪ ಇದಾಗಿರೋದು. ಮತ್ತು ಈ ಕೆನ್ನಾಳು, ಪಾಂಡುಪುರದ ಹತ್ರ ಕೆನ್ನಾಳು, ಆದರೆ ನನಗೂ ಗೊತ್ತಿದ್ದಿಲ್ಲ. ಅವ್ರ ಜೊತೆ ನಾನು ಹೋಗಿದ್ದೀನಿ ಇದೇ ರೀತಿ ಒಂದು ಸಂಕ್ರಾಂತಿಗೆ ಭಿಕ್ಷಕ್ಕೆ ಅಂತ ಹೋದಾಗ. ಅವಾಗ ಎಲ್ಲ ಇದು ಮಾಡಿರ್ತಾರೆ, ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ. ಆ ಟೈಮಲ್ಲಿ ಹೋದಾಗ ನಾವು ಮೂಟ್ಗಟ್ಲೆ ಭತ್ತನ ಎಲ್ಲ ತುಂಬ್ಕೊಂಡ್ಬಂದಿದ್ದೀವಿ ಅಲ್ಲಿಂದ. ಅಲ್ಲಿ ಇವ್ರು ಹೊಟ್ಟೋಗ್ಬಿಟ್ರೆ ಒಂದು ದೊಡ್ಡ ಸಡಗರ. ಏನು ಆನಂದ ಪಡೋರು ಅಂದರೆ ಅಲ್ಲಿ ಕೆಲವರು ವಯಸ್ಸಾದವರು ಮತ್ತು ಕೆಲವು ಅಜ್ಜಿದಿರು ನಾನು ಹೋದಾಗ್ಲೂ ಭಾರಿ ಖುಷಿ ಪಟ್ರು. ಅದು ನಾನು ನೋಡ್ಬಿಟ್ಟು ನಮ್ಮ ತಾತ ಅವ್ರ ಹೆಸರು ಇವತ್ತಿಗೂ ಇದೆಯಲ್ಲ ಅಂದ್ರೆ ಅವ್ರು ಸತ್ತ ಮೇಲೂ ನಾನು ಒಂದ್ಸತಿ ಹೋದಾಗ್ಲೂ ಅದೇ ರೀತಿ ನಡ್ಕೊಂಡ್ರು. ನಂಗೆ ಭಾರಿ ಖುಷಿ ಆಯಿತು. ಕೆನ್ನಾಳು ಅಲ್ಲಿ ಹೋದಾಗ ಅಲ್ಲಿ ಕೆಲವ್ರು ಇವಾಗ್ಲೂ ಇವ್ರ ಬಗ್ಗೆ ತಿಳಿದವ್ರು ವಯಸ್ಸಾದವ್ರು ಇದ್ದಾರೆ. ಅಲ್ಲಿ ಹೋದ್ರೆ ಅದ್ರ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ. ಅವಾಗ ನಿಮ್ಮ ತಾತನವರ ಹಾಗೂ ನಿಮ್ಮ ತಂದೆಯವರ ಒಂದು ಪ್ರಭಾವದಿಂದ ಇವತ್ತು ನೀವು ಒಬ್ಬ ಪ್ರಖ್ಯಾತ ಕಂಸಾಳೆ ಕಲಾವಿದರಾಗಿ ಗುರುತಿಸ್ಕೊಂಡಿದ್ದೀರಿ. ಹೌದು ಸರ್. ಅಂದರೆ ಒಂದು ರೀತಿ ಹೇಳ್ಬೇಕಂದ್ರೆ ಅವ್ರ ಮೊಮ್ಮಗನಾಗಿರೋದ್ರಿಂದ ಕಂಸಾಳೆಯಿಂದ ಅಂತ ಅನ್ನೋದಕ್ಕಿಂತ, ಯಾಕಂದ್ರೆ ನಾನು ಏನು ಇದರಲ್ಲಿ ಏನು ಸಾಧನೆನೂ ಮಾಡಿಲ್ಲ, ನಾನಂತ ದೊಡ್ಡ ಕಲಾವಿದನೂ ಅಲ್ಲ. ಅವ್ರ ಮೊಮ್ಮಗ ಅನ್ನೋ ಒಂದು ಇದು, ಆ ಬೆನಿಫಿಟ್ಟು, ಆ ಒಂದು ಹೆಸರು ನನಗೆ ಕಾಪಾಡ್ತಾ ಇದೆ. ಈಗೇನು ನಿಮ್ಮ ಕಂಸಾಳೆ ಮಹಾದೇವಯ್ಯನವರ ಏನು ತಂಡ ಇತ್ತು, ಸಂಸ್ಥೆ ಇತ್ತು, ಆ ಸಂಸ್ಥೆನೇ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಸರ್.
ಕಂಸಾಳೆ ಮಾದೇವಯ್ಯನವ್ರ ತಂಡ ಅಂತ ಹೆಸರು ನೀವು? ಅದು ಮೈಸೂರು ಕಂಸಾಳೆ. ಮೈಸೂರು ಕಂಸಾಳೆ ಮಹಾದೇವಯ್ಯನವರ ಜನಪದ ಕಲಾ ಕೇಂದ್ರ ಅಂತ. ಕಲಾ ಕೇಂದ್ರ. ಹೌದ್ರ ಕೇಂದ್ರ ಅಂತ ಹೆಸರು ಸರ್. ನೈಸ್. ಈಗ ಕರ್ನಾಟಕದಾದ್ಯಂತ ನಾವು ಓಡಾಡಿ ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ನೋಡಿದ ಮಟ್ಟಿಗೆ ಕಂಸಾಳೆ ಅಂದರೆ ಅತಿ ದೊಡ್ಡ ಹೆಸರು ಕಂಸಾಳೆ ಮಾದೇವಯ್ಯನವರು. ಅವರ ಮೊಮ್ಮಗ ತಾವು, ತಮ್ಮ ತಂದೆಯವರು ಕಂಸಾಳೆ ಕುಮಾರಸ್ವಾಮಿ ಅವರು ಕೂಡ ಪ್ರಖ್ಯಾತ ಕಂಸಾಳೆ ಕಲಾವಿದರು. ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ತಮ್ಮ ತಂದೆಯವರು ಅವರ ತಂದೆಯವರ ಬಗ್ಗೆ, ನಿಮ್ಮ ತಾತನ ಬಗ್ಗೆ, ಅವರ ನೆನಪಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಮ್ಮ ಜನಪದ ಸಿರಿ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ರು. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಕಂಸಾಳೆ ಮಹಾದೇವಯ್ಯನವರ 3ನೇ ತಲೆಮಾರು ಮೊಮ್ಮಗ ಅಂಥೇಳಿ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗಂತೂ ಸಂತೋಷ ಇದೆ ಸರ್. ಸಮಯ ಬಿಡು ಮಾಡಿಕೊಂಡು ಮತ್ತೊಮ್ಮೆ ಬಂದು ನಿಮ್ಮ ತಂಡದೊಟ್ಟಿಗೆ ನಿಮ್ಮ ನೃತ್ಯ, ನಿಮ್ಮ ಹಾಡುಗಾರಿಕೆ ಎಲ್ಲವನ್ನು ರೆಕಾರ್ಡ್ ಮಾಡ್ತಾ ನಿಮ್ಮ ಸಪ್ರೇಟ್ ಒಂದು ಸಂದರ್ಶನವನ್ನು ಕೇಳ್ತೀನಿ. ದಯಮಾಡಿ ನನಗೆ ಅನುಕೂಲ ಮಾಡಿಕೊಡಿ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ, ತಂದೆಯವ್ರನ್ನ ಕರ್ಕೊಂಡು ಬಂದು ಮಾತಾಡಿಸಿದ್ದಕ್ಕೆ ಧನ್ಯವಾದಗಳು ತಮಗೆ. ಸರ್, ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನಾವು ಎಲ್ಲ ಒಂದೇ ಜಾಗದಲ್ಲಿ ಇರ್ತಿದ್ದೋ, ಇಲ್ಲಿ ನಂಜುಮಳಿಗೆ. ಇವಾಗ ಅಲ್ಲಿ ಬಂದು ಯಾರಿಗೆ ಕೇಳಿದ್ರೆ ಯಾರು ಬೇಕಾದ್ರೆ ಮನೆ ತೋರಿಸೋರು. ಹೌದು, ಚಾಮುಂಡಿಪುರಂ, ನಂಜುಮಳಿಗೆ ಈ ಕಡೆ ಸೈಡ್ ಎಲ್ಲ ಕಡೆನೂ ಎಲ್ಲೇ ಹೋದ್ರೂ ಕಂಸಾಳೆ ಮಾದೇವಯ್ಯನವ್ರ ಮನೆ ಎಲ್ಲಪ್ಪ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ತೋರಿಸೋರಿಲ್ಲ. ಕಂಸಾಳೆ ಕುಮಾರಸ್ವಾಮಿ ಅವ್ರ ಮನೆಯಲ್ಲಿ ಅಂದ್ರೂ ಯಾರು ಬೇಕಾದ್ರೆ ಕರ್ಕೊಂಬಂದು, ಆಟೋದವ್ರಾಗಿರ್ಬೋದು, ಯಾರೇ ಒಬ್ರು ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಕರ್ಕೊಂಬಂದು ತೋರಿಸ್ತಿದ್ರು. ಇವಾಗಿನ ಕಾಲದಲ್ಲೆಲ್ಲ ಮೊಬೈಲು ಇದೆಲ್ಲ ಇರೋದ್ರಿಂದ ಫೋನ್ ಕಾಂಟ್ಯಾಕ್ಟಲ್ಲಿ ಬರ್ತಾರೆ ಸರ್. ಹೌದು ಸರ್. ಕಂಸಾಳೆ ಮಾದೇವಯ್ಯನವರ ವಂಶಸ್ಥರ ಕೈಲೇ ಕಂಸಾಳೆ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಯಾರಿಗಾದರೂ ಆಸಕ್ತಿ, ಕುತೂಹಲ ಅಥವಾ ಬಯಕೆ ಇದ್ದರೆ ದಯವಿಟ್ಟು ಸ್ಕ್ರೀನ್ನ ಕೆಳಗಡೆ ನಮ್ಮ ಹೆಮ್ಮೆಯ ಕಂಸಾಳೆ ಮಾದೇವಯ್ಯನವರ ಮೊಮ್ಮಗ ಕಂಸಾಳೆ ರವಿಚಂದ್ರ ಅವರ ಮೊಬೈಲ್ ನಂಬರ್ ಬರ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು, ಅವ್ರನ್ನ ಕರೆಸ್ಕೊಳ್ಬೋದು ಅಂತ ಹೇಳ್ತಾ, ಕಂಸಾಳೆ ಮಾದೇವಯ್ಯನವರ ಜೊತೆ ಅವರ ವಯಸ್ಸಾದಂಥ ಕಾಲದಲ್ಲಿ ತಾವು ಸಣ್ಣ ಮಗು ಅಂತ ತಿಳಿಸಿದ್ರೆ, ಹೌದು ಸರ್. ಅವ್ರು ತೀರ್ಕೋಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸು? ಅವ್ರು ತೀರ್ಕೋಬೇಕಾದ್ರೆ ನನಗೆ ಒಂದು 16ರಿಂದ 17 ವರ್ಷ ವಯಸ್ಸು. ಒಳ್ಳೆ ಬುದ್ಧಿ ಬಂದಿರುವಂಥ ವಯಸ್ಸೇ. ಹೌದು ಸರ್. ನಿಮ್ಮ ತಾತನವರೇ ನಿಮಗೆ ಕಂಸಾಳೆ ಹಿಡಿಯೋದು ಕಲ್ಸ್ಕೊಟ್ರು? ಹೌದೌದು ಸರ್. ನಮಗೆ ಕಲ್ಸ್ಕೊಟ್ಟಿದ್ದು, ಅವ್ರು ಕಲ್ಸ್ಕೊಡೋದ್ರ ರೀತಿ ನೋಡಿದ್ರೆ ನಾನು ನಿಜವಾಗ್ಲೂ ನಾವು ಕಲಿತೀನ ಅನ್ನೋ ಭಯ ಇತ್ತು ನನ್ನಲ್ಲಿ. ಹೌದಾ? ಅಂದರೆ ಅವರು ಯಾವುದೇ ರೀತಿ ನಿಧಾನವಾಗಿ ಬೇರೆಯವ್ರಿಗೆ ಹೇಳ್ಕೊಡ್ತಾರಲ್ಲ ಆ ರೀತಿ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಿದ್ದಿಲ್ಲ. ನಮ್ಗೆ ಹೇಳ್ಕೊಡ್ಬೇಕಾರೆ ಒಂದು ಅಭ್ಯಾಸ ಅಂದರೆ ಒಂಥರ ರಫಾಗಿ ಮಾತಾಡೋದು. ಹೀಗೆ ಅವ್ರು ಹೇಳಿದ ಅಲ್ಲಿ ಆಗಬೇಕು, ಅದು ಆಗಬೇಕು ಅಂದರೆ ಅಲ್ಲಿ ನಡಿಲೇಬೇಕು. ಒಂದು ಸ್ಟೆಪ್ ಹಾಕೋದ್ರಲ್ಲಿ 4-5 ಥರ ಇದೆ. ಇವಾಗ ನಾವು ಒಂದು ಕಾರ್ಯಕ್ರಮ ಅಂತ ಬರೀ ಕಂಸಾಳೆ ಅಂತೀವಿ, ಆದರೆ ನಮ್ಮ ತಾತ ಅವರು ಒಂದು ಹೆಜ್ಜೆನ ಹೆಂಗೆ ಹಾಕಬೇಕು, ಯಾವ ತಾಳಕ್ಕೆ ಹೆಂಗೆ ಹಾಕಬೇಕು, ಯಾವುದಕ್ಕೆ ಹೆಂಗೆ ಮಾಡಬೇಕು, ಅದನ್ನು ಒಂದು ಪ್ರಾಕ್ಟೀಸ್ ಕೊಡ್ಬೇಕಾದ್ರೆ ನಮಗೆ ಅವ್ರು ಹೊಡೆದಿದ್ದು ಉಂಟು, ಬೈದಿದ್ದು ಉಂಟು. ಮೊಮ್ಮಗ ಆಗಿದ್ರು ನನಗೆ ಹೊಡೆದಿದ್ದು ಉಂಟು, ಬೈದಿದ್ದು ಉಂಟು. ಅಷ್ಟು ಶಿಸ್ತಿನಿಂದ ಹೌದು, ಮರಿಬಾರ್ದು ಮೊಮ್ಮಗ ವಿದ್ಯೆನ ಅಂತ. ಹೌದು, ಅವರು ಕಲಿಸಿದ್ದಕ್ಕೂ ನನಗೊಂದು ಹೆಮ್ಮೆ ಏನಂದರೆ, ಅವ್ರು ಕಲಿಸಿದ್ದು ಅವ್ರು ಕಲ್ಸಿದ್ರೋ ಇಲ್ಲ ಅಂದರೆ ಒಬ್ಬ ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ಕೊಡೋ ರೀತಿ ಹೇಳ್ಕೊಡ್ಲಿಲ್ಲ ಅವ್ರು, ನನಗೆ ಅನಿಸುತ್ತೆ. ಹೌದು, ಅವರು ಒಂದೊಂದು ಸ್ಟೆಪ್ಗೂ, ಒಂದೊಂದು ತಾಳಕ್ಕೂ ಈ ರೀತಿಗೆ, ಈ ಮೃದಂಗೆ ಇದೇ ರೀತಿ, ಈ ಥರ ಬಂದಾಗ ಹಿಂಗೆ ಆಡಬೇಕು, ಈ ಎಳ್ತಾದಲ್ಲಿ ಹಿಂಗೆ ಕುಣಿಬೇಕು, ಇಡೀ ನಮ್ಮ ಬಾಡಿನ ಒಂಥರ ಒಳ್ಳೆ ಯಾವನು ಇಲ್ದಂಗೆ ನಿಲ್ಸೋರು. ಆ ವಿದ್ಯೆ ಇನ್ನು ಮರ್ತಿಲ್ವ? ಇಲ್ಲ ಸರ್, ಅದು ಮರೆಯೋಂಥದ್ದು ಅಲ್ಲ. ಅದು ನಮ್ಮ ತಾತ ಅವರು ನಮ್ಗೊಂದು ಮಾತು ಹೇಳ್ತಿದ್ರು, ಮಣ್ಣಲ್ಲಿ ಮಣ್ಣಾಕ್ತೀನಿ ಅಂತ ಕಡೆ ಸಮಯ ಬಂದ್ರು ಎದುರು ಬೇಡ, 1 ವರ್ಷ ಮಾಡೋಕ್ಕಾಗಲಿಲ್ಲ ಅಂದ್ರೂ 4 ಕೇಟ್ ತೋರಿಸು ಅನ್ನೋರು ನಮಗೆ. ಯಾಕೆಂದರೆ ಅವರು ನಮ್ಮ ತಾತ ಅವ್ರನ್ನ ನಾನು ಕಣ್ಮುಂದೆ ನೋಡಿದ್ದೀನಿ. ಅವ್ರ ತಮ್ಮ ಸತ್ತಾಗ ಅವ್ರು ಕಂಸಾಳೆ ಮಾಡಿದ್ರು ಆ ವಯಸ್ಸಿನಲ್ಲಿ. ಅವ್ರ ತಮ್ಮ ತೀರೋಗ್ಬಿಟ್ಟಾಗ ಸಿದ್ದಯ್ಯನವರು, ನಾನು ಅವ್ರ ಕಣ್ಮುಂದೆ ಅವಾಗ ನಮ್ಮ ತಂದೆಯವ್ರ ಕಂಸಾಳೆ ಮಾಡಿದ್ರು. ಅವ್ರು ಮಾಡಿದ್ದು ನೋಡಿದ್ರೆ ಇವ್ರದ್ದು ಒಂದು ಲೆಕ್ಕ, ಆದ್ರೆ ನಮ್ಮ ತಾತ ಅವ್ರು ಮಾಡಿದ್ರಲ್ಲ ಅದು ನನಗೆ ಇನ್ನೂ ಹೆಮ್ಮೆ. ಅವ್ರು ಅವಾಗ ಕೋಲ್ ಹಿಡ್ಕೊಂಡು ನಡೀತಾ ಇದ್ದವ್ರು, ಅವ್ರು ಅವತ್ತು ಕಂಸಾಳೆ ಮಾಡಿದ್ರು ಲೆಕ್ಕ ಹಾಕಳಿ. ಅಂದರೆ ನಮ್ಮಲ್ಲಿ ಒಂದು ಆ ಭಾವನೆ ಇದೆ. ಯಾಕೆಂದರೆ ಏನೇ ಊಟ ಇಲ್ಲದೆ ಇದ್ರೂ ಸರಿನೇ, ಇದು ಅಂತ ವಿಷಯ ಬಂದಾಗ, ಕಂಸಾಳೆ ಅಂತ ಬಂದಾಗ ಅದಕ್ಕೆ ನಾವು ಯಾವತ್ತೂ ಮರ್ಯಾದೆ, ಗೌರವ, ಪ್ರೀತಿ ಅದು ಕೊಟ್ಟೆ ನಾವು ನಡೆಯೋದು. ಸರ್, ಮೈಸೂರಿನ ಒಂದು ಪ್ರಸಿದ್ಧ ಸರ್ಕಲ್ಗೆ ಶ್ರೀರಾಮ್ಪುರ ಸರ್ಕಲ್, ಅದು ಇಲ್ಲ, ಅದು ಮೊದಲು ಎಲೆತೋಟ ಸರ್ಕಲ್ ಅಂತ ಕರೀತಿದ್ರು, ಸೆಂಟ್ ಮೇರಿಸ್ ಸರ್ಕಲ್ ಅಂತ. ಅದು ಇವಾಗ ಕಂಸಾಳೆ ಮಾದೇವಯ್ಯ ವೃತ್ತ ಅಂತ ಮಾಡಿದ್ದಾರೆ.
ಆ ಸೆಂಟ್ ಮೇರಿ ಸರ್ಕಲ್, ಎಲೆತೋಟ ಸರ್ಕಲ್ಗೆ ಕಂಸಾಳೆ ಮಹದೇವಯ್ಯ ವೃತ್ತ ಅಂತ ಇಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನಾನೊಂದು ವಿಷಯ ಹೇಳಬೇಕು, ಹೇಳ್ತೀನಿ. ಜಾನಪದ ಅಂದರೆ ದುಡ್ಡು ಮಾಡೋ ದಾರಿ, ಜಾನಪದ ಕಲಾವಿದರು ಅಂದರೆ ದುಡ್ಡು ಮಾಡೋವಂಥ ಸರಕು ಅಂತ ಭಾವಿಸ್ಕೊಂಡು ನಡೀತಾ ಇರ್ತಕ್ಕಂಥ ಈ ಒಂದು ಕಾಲಮಾನದಲ್ಲಿ ಜಾನಪದ ಕಲಾವಿದರೊಬ್ಬರ ಹೆಸರನ್ನು ಒಂದು ಸರ್ಕಲ್ಗೆ ಸರ್ಕಾರ ಇಡುತ್ತೆ ಅಂದರೆ ಅದು ಆ ಜಾನಪದ ಕಲೆಗೆ, ಜಾನಪದ ಕಲಾವಿದರಿಗೆ ಕೊಡ್ತಕ್ಕಂಥ ಸರ್ವಶ್ರೇಷ್ಠ ಗೌರವ ಅಂತ ನಾನಾದರೂ ಭಾವಿಸ್ತಾ ಅದನ್ನು ವೀಕ್ಷಕರು, ಕಲಾವಿದರು ತಿಳ್ಕೋಬೇಕು. ಜಾನಪದವನ್ನು ಮೈಗೂಡಿಸ್ಕೊಂಡು ಬದುಕಾಗಿಸ್ಕೊಂಡು ಹೋದರೆ ಇಲ್ಲಿ ತನಕ ಒಬ್ಬ ಮನುಷ್ಯ ತನ್ನ ಮೇಲ್ದರ್ಜೆಗೆ ಏರ್ಬೋದು ಬದುಕಲ್ಲಿ ಅನ್ನೋದಕ್ಕೆ ತಮ್ಮ ತಾತ ಅವರು ದೊಡ್ಡ ಉದಾಹರಣೆ ಸರ್. ಅಂಥ ಮೊಮ್ಮಗ ತಾವು, ಅಂಥವ್ರ ಮೊಮ್ಮಗ ತಾವು. ತಮ್ಮ ಸಂಪರ್ಕ ಸಿಕ್ಕಿದ್ದು, ತಮ್ಮ ಪರಿಚಯ ಆಗಿದ್ದು ತುಂಬ ಸಂತೋಷ ಅಂತ ಹೇಳ್ತಾ ಮತ್ತೊಮ್ಮೆ ಬಂದು ಭೇಟಿ ಮಾಡ್ತೀನಿ ಸರ್ ತಮ್ಮನ್ನು. ನಮಸ್ಕಾರ. ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ.